ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ನಟ ದರ್ಶನ್ ಅಂಡ್ ಗ್ಯಾಂಗ್ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ ನಲ್ಲಿ ಪಾರ್ಟಿ ಮಾಡಿದ್ರು. ಈಗ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡಿದ ಸ್ಥಳದ ಮಹಜರನ್ನ ಮಾಡ್ತಾ ಇದ್ದಾರೆ. ವಿನಯ್, ಪ್ರದೂಷ್, ಪವನ್ 4 ಜನರನ್ನ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ದ ಡೆವಿಲ್ ಗ್ಯಾಂಗ್ ಇದು. ಅವ್ರನ್ನ ಕರ್ಕೊಂಡೋಗಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ RR ನಗರದಲ್ಲಿ ಇರ್ತಕ್ಕಂಥ ಸ್ಟೋನಿ ಬ್ರೂಕ್ಸ್ ಪಬ್ ಇದು. ಈ ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿ ಕಳೆದ ಶನಿವಾರ ಕೊಲೆಯಾದ ದಿನ ಇವರು ಪಾರ್ಟಿ ಮಾಡಿದ್ರು. ಆ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಬ್ಲೂ ಟೀ ಶರ್ಟ್ ಹಾಕೊಂಡಿರ್ತಕ್ಕಂಥ ದರ್ಶನ್ ತಾವು ಗಮನಿಸ್ತಾ ಇದ್ದೀರಾ. ದರ್ಶನ್, ವಿನಯ್, ಪ್ರದೂಷ್ ಮತ್ತೆ ಮತ್ತೊಬ್ಬ ವ್ಯಕ್ತಿ, ಒಟ್ಟು 4 ಜನ ಈ ಆರೋಪಿಗಳನ್ನು ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ, ಯಾವಾಗ ರೇಣುಕಾಸ್ವಾಮಿಯನ್ನು ಈ ಗೋಡೌನ್ಗೆ ಕರ್ಕೊಂಡು ಬಂದರು ಆಗ ದರ್ಶನ್ ಇದೇ ಪಬ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಪವನ್ ಅಂತಕ್ಕಂಥ ವ್ಯಕ್ತಿ ಪಬ್ಗೆ ಬಂದು ದರ್ಶನ್ ಅವರ ಕಿವಿಯಲ್ಲಿ ಹೇಳ್ತಾನೆ, ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದೀವಿ ಅಂತ. ಆಗ ಪಬ್ನಲ್ಲಿದ್ದಂತಹ ದರ್ಶನ್ ಎದ್ದು ಮನೆಗೆ ಹೋಗಿ ಜೊತೆಗೆ ಪವಿತ್ರ ಗೌಡನ ಕರ್ಕೊಂಡು ಗೋಡೌನ್ಗೆ ಹೋಗ್ತಾರೆ. ಅಂದರೆ ವಿಚಾರ ಮೊದಲು ಗೊತ್ತಾಗಿದ್ದೇ ಈ ಪಬ್ನಲ್ಲಿ ಇದ್ದಾಗ. ಅಲ್ಲಿ ದರ್ಶನ್ ಕೂತಿರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ದರ್ಶನ್ ಜೊತೆಗೆ ಪ್ರದೂಷ್ ಮತ್ತು ವಿನಯ್ ಕೂಡ ಇದ್ದಾರೆ. ಇವ್ರನ್ನ ಇವತ್ತು ಏನು ಸ್ಟೋನಿ ಬ್ರೂಕ್ಸ್ ಏನಿದೆ, ಸ್ಟೋನಿ ಬ್ರೂಕ್ ಪಬ್, ಅಲ್ಲಿ ಪಂಚನಾಮೆಯನ್ನು ಮಾಡಲಾಗ್ತಾ ಇದೆ. RR ನಗರದಲ್ಲಿರ್ತಕ್ಕಂಥ ಸ್ಟೋನಿ ಬ್ರೂಕ್ ಪಬ್ ಇದು. ಹಾಗೆ ನೋಡೋಕೆ ಹೋದರೆ ಇದು ವಿನಯ್ ಮಾಲೀಕತ್ವದ ಪಬ್ ಇದು. ರೇಣುಕಾಸ್ವಾಮಿ ಕೊಲೆ ದಿನ ಪಾರ್ಟಿಯನ್ನು ಮಾಡಿದ್ದಂತಹ ಜಾಗ. ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡಿದ್ದ ಸ್ಥಳ ಮಹಜರನ್ನು ಮಾಡಲಾಗತ್ತೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಂಚನಾಮೆ, ಅದಕ್ಕೋಸ್ಕರ ಈಗಾಗಲೇ 4 ಜನರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದರು ಇವರೆಲ್ಲರೂ ಕೂಡ. ಎಲ್ಲೆಲ್ಲಿ ಯಾವ ಸ್ಥಳಗಳ ಹೆಸರು ಕೇಳಿಬರುತ್ತೋ ಎಲ್ಲ ಕಡೆ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ ಪೊಲೀಸರು. ಒಂದು ಪ್ಲೇಸನ್ನು ಕೂಡ ಬಿಡ್ತಾ ಇಲ್ಲ. ದರ್ಶನ್ ಈಗ ವೆಹಿಕಲ್ ಹತ್ತೋದಕ್ಕೆ ಮುನ್ನ ಅಲ್ಲಿಗೆ ನಡ್ಕೊಂಡು ಬಂದದನ್ನು ತಾವು ಗಮನಿಸ್ತಾ ಇದ್ದೀರಾ. ಬಂದು ಅವರು ವೆಹಿಕಲ್ ಹತ್ತುತ್ತಾರೆ. ಆ ವೆಹಿಕಲ್ನಲ್ಲೇ ಅವ್ರನ್ನ ಕರ್ಕೊಂಡು ಸ್ಟೋನಿ ಬ್ರೂಕ್ ಪಬ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನೂ ಕೂಡ ಪಂಚನಾಮೆ ಶುರುವಾಗಿಲ್ಲ. ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಈಗ ಸ್ಟೋನಿ ಬ್ರೂಕ್ ಪಬ್ಗೆ ಕರ್ಕೊಂಡು ಬಂದಿದ್ದಾರಾ ಅಥವಾ ಇನ್ನಷ್ಟೇ ಕರ್ಕೊಂಡು ಬರಬೇಕಾ? ಮತ್ತು ಈ ಪ್ರಕರಣದ ತನಿಖೆಯಲ್ಲಿ ಈ ಸ್ಟೋನಿ ಬ್ರೂಕ್ ಪಬ್ ಮಹಜರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಖಂಡಿತವಾಗಿಯೂ ಅರವಿಂದ್, ಏನಂದ್ರೆ ಈಗ ಕೆಲವೇ ಕ್ಷಣಗಳ ಹಿಂದಷ್ಟೇ ಸ್ಟೋನಿ ಬ್ರೂಕ್ ಪಬ್ಗೆ ಹೊರಟಿರುವಂಥದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸ್ಟೋನಿ ಬ್ರೂಕ್ ಪಬ್ಗೆ ಕೂಡ ಅವರು ರೀಚ್ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ನೀವು ಕೇಳ್ತಾ ಇದ್ರಿ, ಈ ಪ್ರಕರಣದಲ್ಲಿ ಈ ಸ್ಥಳ ಮಹಜರು ಮತ್ತು ಇಲ್ಲಿಯ CCTV ಫುಟೇಜಸ್ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ. ಯಾಕೆಂದ್ರೆ ಇಲ್ಲಿ ಒಬ್ಬ ಆರೋಪಿ ಬಂದು ದರ್ಶನ್ ಅವರಿಗೆ ಒಂದು ಮಾಹಿತಿಯನ್ನ ನೀಡ್ತಾರೆ. ಮಾಹಿತಿಯನ್ನ ನೀಡೋ ಸಂದರ್ಭದಲ್ಲಿ ವಿನಯ್, ಪವನ್, ಪ್ರದೂಷ್ ಮತ್ತು ದರ್ಶನ್ ಎಷ್ಟು ಜನ ಅಂದ್ರೆ ದರ್ಶನ್ ಮತ್ತು ಪವನ್, ದರ್ಶನ್, ಪ್ರದೂಷ್ ಮತ್ತು ವಿನಯ್ 3 ಜನ ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ಪಾರ್ಟಿಯನ್ನ ಮಾಡೋ ಸಂದರ್ಭದಲ್ಲಿ ಪವನ್ ಬಂದು ಮಾಹಿತಿಯನ್ನ ನೀಡ್ತಾನೆ. ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆಯ ಶೆಡ್ ನಲ್ಲಿ ಕೂಡ ಹಾಕಿದೀವಿ, ಅಲ್ಲಿಗೆ ಕರ್ತ್ಕೊಂಡು ಬಂದಿದ್ದೀವಿ. ಈಗಾಗಲೇ ನಾಗರಾಜ್ ಇರ್ಬೋದು ಮತ್ತು ನಂದೀಶ್ ಇರ್ಬೋದು ಅವರೆಲ್ಲ ನೋಡ್ಕೊಳ್ತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನ ನೀಡ್ತಾನೆ. ಮಾಹಿತಿಯನ್ನ ನೀಡಿದ ಸಂದರ್ಭದಲ್ಲಿ ಸರಿಸುಮಾರು ಮಧ್ಯಾಹ್ನ 1:30 ಸಂದರ್ಭ ಇರ್ಬೋದು. ಆ 1:30 ಸಂದರ್ಭದಲ್ಲಿ ದರ್ಶನ್, ಪ್ರದೂಷ್ ಮತ್ತು ವಿನಯ್ 3 ಜನನು ಕೂಡ ತಮ್ಮ ಕಾರ್ನಲ್ಲಿ ಏನು ಪಟ್ಟಣಗೆರೆಯ ಶೆಡ್ಗೆ ಹೋಗುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿಯ CCTV ಫುಟೇಜಸ್ ಏನಿದೆ, CCTV ಫುಟೇಜಸ್ ನ ಕಲೆ ಹಾಕುವಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಈಗ ಏನು ಈ 3 ಆರೋಪಿಗಳೇನಿದ್ದಾರೆ, ದರ್ಶನ್ ಇರ್ಬೋದು, ಪ್ರದೋಷ್ ಇರ್ಬೋದು ಮತ್ತು ವಿನಯ್ ಇರ್ಬೋದು, ಜೊತೆಗೆ ಅಲ್ಲಿಗೆ ಬಂದು ಮಾಹಿತಿ ನೀಡಿದಂತ ಪವನ್ ಇರ್ಬೋದು, ಈ 3 ಜನ ಆರೋಪಿಗಳನ್ನು ಕೂಡ ಈಗ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮಹಜರನ್ನ ಮಾಡ್ಕೊಳ್ತಾರೆ. ಜೊತೆಗೆ ಅಲ್ಲಿಯ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿತ್ತು, ಏನು CCTV ಫುಟೇಜಸ್ ಇರ್ಬೋದು, ಜೊತೆಗೆ ಅಲ್ಲಿ ಇದ್ದಂತ ಐ ವಿಟ್ನೆಸ್ಗಳು ಯಾರ್ಯಾರಿದ್ರು, ಅಂದ್ರೆ ಆ ಸಂದರ್ಭದಲ್ಲಿ ಯಾರು ಬಂದು ಹೇಳಿದಂತ ವ್ಯಕ್ತಿಗಳು ಯಾರಿದ್ರು, ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಈಗ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಹೋಗಿರುವಂತದ್ದು. ಅಂದ್ರೆ ಅದನ್ನ ಒಂದು ರೀತಿಯಲ್ಲಿ ಕ್ರೈಮ್ ಮಾಡ್ಲಿಕ್ಕೆ ಒಂದು ಸ್ಕೆಚ್ ಅನ್ನ ಹಾಕ್ತಂತ ಜಾಗ ಅಂತೇಳಿ ಏನು ಪೊಲೀಸರು ಗುರುತಿಸ್ಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳ ಮಹಜರನ್ನು ಈಗ ಮಾಡ್ಕೊಳ್ತಾ ಇರೋಂಥದ್ದು ಅರವಿಂದ್. ಬಟ್ ಇವರು ಪಾರ್ಟಿ ಮಾಡಿದ್ದು ಜೂನ್ 8ನೇ ತಾರೀಕು ಶನಿವಾರ. ಅಲ್ಲಿಂದ ಇಲ್ಲಿಯ ತನಕ ಬೇರೆ ಕಸ್ಟಮರ್ಸ್ ಯಾರು ಆ ಪಬ್ಗೆ ಬಂದೇ ಇರಲ್ವಾ? ಸಾಕ್ಷಿಗಳೆಲ್ಲ ಇನ್ನೂ ಕೂಡ ಇರುತ್ತಾ, ಹೆಂಗೆ ಅಂತ ಮುರಳಿ? ಅರವಿಂದ್, ಏನಂದ್ರೆ ಅಲ್ಲಿ ಯಾವುದೇ ರೀತಿಯ ವಸ್ತುಗಳನ್ನ ಸಂಗ್ರಹ ಮಾಡುವಂತ ಅವಶ್ಯಕತೆಗಳಿಲ್ಲ. ಅಲ್ಲಿ ಇರುವಂತದ್ದು ಯಾವ ಟೇಬಲ್ ನಲ್ಲಿ ಕೂತಿದ್ರು,
ಜೊತೆಗೆ ಈ ಟೇಬಲ್ನಲ್ಲಿ ಕೂತ್ಕೊಂಡು ಪಾರ್ಟಿಯನ್ನು ಮಾಡ್ತಾ ಇದ್ವಿ ಅನ್ನೋದು ಒಂದು ವಿಚಾರ. ಅದಾದ ನಂತರ ಆ ಟೇಬಲ್ ಕವರ್ ಆಗಲಿಕ್ಕೆ ಮತ್ತು ಆ ಟೇಬಲ್ ಅಲ್ಲಿ ಕೂತಿದ್ದಂಥ CCTV ಫುಟೇಜಸ್ಗಳೇನಿತ್ತು ಆ CCTV ಫುಟೇಜಸ್ ಅನ್ನ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಮರುಸೃಷ್ಟಿಯನ್ನ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಮಾಡುವಂಥದ್ದು. ಮರುಸೃಷ್ಟಿಯನ್ನ ಮಾಡ್ತಾರೆ. ಆ ಮರುಸೃಷ್ಟಿಯನ್ನ ಮಾಡಿ ಆ ಸಂದರ್ಭದಲ್ಲಿ ಪವನ್ ಬಂದು ಹೇಳಿಕೆಯನ್ನ ಕೊಡುವಂಥದ್ದು, ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳುವಂಥದ್ದು, ಈ ಎಲ್ಲದ್ರ ಬಗ್ಗೆನ ಮಾಹಿತಿಗಳನ್ನ ಮರುಸೃಷ್ಟಿಯ ಮೂಲಕ ಮಾಜರನ್ನ ಮಾಡ್ಕೊಳ್ತಾರೆ. ಅಲ್ಲಿಂದ ಯಾವುದೇ ರೀತಿಯ ವಸ್ತುಗಳು ಅಥವಾ ದರ್ಶನ್ ಬಳಸಿದಂಥದ್ದಾಗಿರ್ಬೋದು, ವಿನಯ್ ಬಳಸಿದಂಥ ವಸ್ತುಗಳಾಗಿರ್ಬೋದು, ಅಥವಾ ಪ್ರದೋಷ್ ಬಳಸಿದಂಥ ವಸ್ತುಗಳಾಗಿರ್ಬೋದು, ಯಾವುದನ್ನು ಕೂಡ ಸೆಕ್ಯೂರ್ ಮಾಡುವಂಥ ಅವಶ್ಯಕತೆಗಳು ಇರಲ್ಲ. ಅಲ್ಲಿ ಕೇವಲ ಟೆಕ್ನಿಕಲ್ ಎವಿಡೆನ್ಸ್ಗಳು, ಜೊತೆಗೆ ಅಲ್ಲಿ ನಡೆದಂಥ ಜಾಗದಲ್ಲಿ ಮರುಸೃಷ್ಟಿಯನ್ನ ಮಾಡುವಂಥದ್ದು, ಅದನ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನ ಸಾಕ್ಷಿಯನ್ನಾಗಿ ಪರಿಗಣಿಸೋ ವಿಚಾರಕ್ಕೋಸ್ಕರ ಈ ರೀತಿಯಲ್ಲಿ ಏನು ಹೇಳಿಕೆಗಳನ್ನ ಪಡ್ಕೊಳ್ಳೋದಕ್ಕೆ ಮಾಜರನ್ನ ಮಾಡ್ಲಿಕ್ಕೆ ಈಗ ಸ್ಟೋನಿ ಬ್ರೂಕ್ಗೆ ಆರೋಪಿಗಳನ್ನ ಕರ್ಕೊಂಡು ಹೋಗಿರುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಟೋನಿ ಬ್ರೂಕ್ ಪಬ್ಗೆ ಅವರು ರೀಚ್ ಆಗ್ತಾರೆ. ದರ್ಶನ್, ವಿನಯ್, ಪ್ರದೂಷ್ ಮತ್ತು ಪವನ್ 4 ಜನ, ಈ 4 ಜನರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಲಾಗ್ತಾ ಇದೆ. ಸೊ ಪ್ರಮುಖವಾಗಿ CCTV ಫುಟೇಜ್ಗಳು ಬೇಕು ಅಷ್ಟೇ.